ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕ ದೇವರುಗಳೆಲ್ಲರಿಗೂ ನಮಸ್ಕಾರಗಳು. ಇಂದು ಸಿಂಹರಾಶಿಯ ಗುಣಧರ್ಮಗಳ ಬಗ್ಗೆ ತಿಳಿಯೋಣ. ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅನೇಕ ವಿಷಯಗಳನ್ನು ನೀವು ತಿಳಿದುಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿಯ ಗುಣಧರ್ಮಗಳು. ನಿಮ್ಮ ರಾಶಿ ಚಕ್ರದಲ್ಲಿ 5ನೆಯ ರಾಶಿಯಾಗಿರುತ್ತೆ. ಅಂದರೆ ರಾಶಿ ಚಕ್ರದಲ್ಲಿ 5ನೆಯ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಯಾರು ಅಂದರೆ ಈ ಜಗತ್ತಿನ ಕಣ್ಣಾಗಿರ್ತಕ್ಕಂಥ ಸೂರ್ಯದೇವನಾಗಿರ್ತಾನೆ. ಈಗ ಸಿಂಹರಾಶಿಯ ಗುಣಧರ್ಮಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ರಾಶಿಯ ಧ್ಯೇಯ, ನನ್ನನ್ನು ನೋಡಿ ಸ್ವಾಮಿ, ನಾನು ಮಾಡುತ್ತೇನೆ ಆಜ್ಞೆ ಅಪ್ಪಣೆಗಳ ಮೇಲೆ ಗಮನ ಎಂಬುದಾಗಿರುತ್ತೆ. ನಿಮಗೆ ಚಿಕ್ಕದಾಗಿರ್ತಕ್ಕಂಥ ಕತ್ತನ್ನು ಹೊಂದಿರ್ತೀರಿ, ಉತ್ತಮವಾಗಿರ್ತಕ್ಕಂಥ ಮುಖ ಕಮಲವನ್ನು ಕೂಡ ಹೊಂದಿರ್ತೀರಿ, ವಿಶಾಲವಾಗಿರ್ತಕ್ಕಂಥ ಎದೆಯನ್ನು ಹೊಂದಿರ್ತೀರಿ, ಸ್ವಲ್ಪ ಕಂದು ವರ್ಣದ ತಲೆ ಕೂದಲನ್ನು ಹೊಂದಿರ್ತೀರಿ, ರೋಮಗಳನ್ನು ಹೊಂದಿರ್ತೀರಿ. ನಿಮಗೆ ಸರ್ವೇ ಸಾಮಾನ್ಯವಾಗಿ ದಂತರೋಗ ಕಾಡುತ್ತೆ. ನಿಮ್ಮ ತೊಡೆಗಳಲ್ಲಿ ಶಕ್ತಿ ಹೀನತೆಯಾಗಿರುತ್ತೆ. ಉಷ್ಣ ಮತ್ತು ಪಿತ್ತ ಪ್ರಕೃತಿಯುಳ್ಳವರು ಕೂಡ ನೀವಾಗಿರ್ತೀರಿ. ನಿಮಗೆ ಸಂಧಿವಾತ ರೋಗ ನಿಮಗೆ ಕಾಡ್ತಾ ಇರುತ್ತೆ. ಆದ್ದರಿಂದ ನೀವು ಯಾವಾಗಲೂ ಬಳಲುವಂತರಾಗಿರ್ತೀರಿ. ಒಮ್ಮೊಮ್ಮೆ ಹೃದಯ ಕಾಯಿಲೆಗೆ ಕೂಡ ಒಳಗಾದವರು ಕೂಡ ಆಗಿರ್ತೀರಿ. ನೀವು ಸಿಂಹದ ಲಕ್ಷಣವನ್ನು ಹೊಂದಿರುವುದರಿಂದ ಗಂಭೀರವಾದನರಾಗಿರ್ತೀರಿ, ತುಂಬ ಲಕ್ಷಣವಾಗಿ ಕಾಣ್ತೀರಿ. ಆದ್ದರಿಂದ ಸ್ತ್ರೀಯರು ನಿಮ್ಮತ್ತ ಆಕರ್ಷಿಸಲ್ಪಡುತ್ತಾರೆ. ಸಿಂಹ ರಾಶಿಯಲ್ಲಿ ಜನ್ಮವೆತ್ತಿರ್ತಕ್ಕಂಥ ಮಹಾಶಯರಾಗಿರ್ತಕ್ಕಂಥ ನಿಮಗೆ ನೀವು ವೀರಾದಿ ವೀರರಾಗಿರ್ತೀರಿ. ನಿಮ್ಮ ಉಗ್ರ ಸ್ವಭಾವ ಭಯಂಕರವಾಗಿರ್ತೈತೆ. ನೀವು ಸಿಟ್ಟಿಗೆ ತಡೀತಕ್ಕಂಥವರಲ್ಲ. ಸಣ್ಣ ಪುಟ್ಟದ್ದಕ್ಕೂ ಕೂಡ ಸಿಡುಕು ಸ್ವಭಾವವನ್ನು ಕೂಡ ನೀವು ಹೊಂದಿರ್ತೀರಿ. ನೀವು ಯಾರನ್ನೂ ನಂಬುವುದಿಲ್ಲ. ನಿಮ್ಮದು ಎಲ್ಲರನ್ನ ಅಂಜಿಸ್ತಕ್ಕಂಥ ಸ್ವಭಾವ ನಿಮ್ಮದಾಗಿರುತ್ತೆ ವಿನಃ ನೀವು ಅಂಜುವವರಲ್ಲ. ನಿಮ್ಮಲ್ಲಿ ಮಹಾ ಅಹಂಕಾರ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತದೆ. ಸುಮ್ಮನೆ ಕಲಹವನ್ನು ಕೂಡ ಮಾಡ್ತೀರಿ. ನೀವು ಯಾರನ್ನು ನಂಬುವ ಆಸಾಮಿಗಳಂತೂ ಖಂಡಿತ ಅಲ್ಲ. ನೀವು ಅತಿ ಜ್ಞಾನಿಗಳಾಗಿರುತ್ತೀರಿ. ನೀವು ತುಂಬ ಅತಿ ಜ್ಞಾನಿಗಳು ಆಗಿರ್ತೀರಿ. ನೀವು ತುಂಬ ಶ್ರೀಮಂತರು ಕೂಡ ಆಗಿರ್ತೀರಿ. ನೀವು ತುಂಬ ಉತ್ತಮ ಹೃದಯವಂತರು ಕೂಡ ಆಗಿರ್ತೀರಿ. ನೀವು ಉತ್ತಮವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಕೂಡ ಹೊಂದಿರ್ತೀರಿ. ಒಂದು ವೇಳೆ ನೀವೇನಾದರೂ ವಚನವನ್ನು ನೀಡಿದ್ದೇ ಆದರೆ ಎಂದೆಂದಿಗೂ ನೀವು ವಚನಭ್ರಷ್ಟರಾಗುವುದಿಲ್ಲ. ಈ ಸಿಂಹರಾಶಿಯ ಜಾತಕರು ನೀವು ಅತಿ ದೊಡ್ಡ ಆಶೆಗಳನ್ನು ಇಟ್ಕೊಂಡಿರ್ತೀರಿ. ನೀವು ಎಲ್ಲರನ್ನ ನಿಮ್ಮತ್ತ ಆಕರ್ಷಿಸ್ತಕ್ಕಂಥ ವ್ಯಕ್ತಿತ್ವವನ್ನು ಕೂಡ ಹೊಂದಿರ್ತೀರಿ. ಎಲ್ಲರಿಗೂ ಬಹಳ ನಂಬಿಕಸ್ಥರು ಕೂಡ ಆಗಿರ್ತೀರಿ. ನೀವು ನಿಮ್ಮ ಜೀವನದಲ್ಲಿ ರಾಜನಂತೆ ಇರಬೇಕು ಎಂಬ ಹಂಬಲವನ್ನು ಹೊಂದಿರ್ತೀರಿ. ನಿಮ್ಮಲ್ಲಿ
ಯಾವುದೇ ಥರವಾಗಿರ್ತಕ್ಕಂಥ ಗುಟ್ಟು ನಿಲ್ಲುವುದಿಲ್ಲ. ನೀವು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ಕೆ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡೋದಕ್ಕೆ ಹಿಂದು ಮುಂದು ನೋಡತಕ್ಕಂಥವರಲ್ಲ. ನೀವು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಇಚ್ಛೆಯನ್ನು ಪಡ್ತೀರಿ. ನಿಮಗೆ ಸಣ್ಣ ಪುಟ್ಟ ಅಧಿಕಾರ ಬೇಡವೇ ಬೇಡ, ದೊಡ್ಡ ಅಧಿಕಾರವನ್ನೇ ನೀವು ಆಸೆ ಪಡ್ತಕ್ಕಂಥವರಾಗಿರ್ತೀರಿ. ನನಗೆ ದೊಡ್ಡ ಮತ್ತು ಅತಿ ದೊಡ್ಡ ಅಧಿಕಾರ ಬೇಕೆಂತ ನೀವು ಆಸೆಗಳನ್ನು ಇಟ್ಕೊಂಡಿರ್ತೀರಿ. ನಿಮ್ಮ ಒಂದು ಬಯಕೆಗಳೇನಾದರೂ ಕೈಗೂಡದಿದ್ದರೆ ಖಿನ್ನತೆಗೆ ಜಾರಿ ಬಿಡ್ತೀರಿ. ಪಾಲುದಾರಿಕೆಯಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ನೀವು ಯಾವಾಗಲೂ ಕೂಡ ಪ್ರಚಾರ ಪ್ರಿಯರೇ ಆಗಿರ್ತೀರಿ. ನೀವು ಬೆಳ್ಳುಳ್ಳಿ, ಈರುಳ್ಳಿ, ಖಾರ, ಹಸಿ ಶುಂಠಿ, ಮದ್ಯ, ಮಾಂಸ, ಮಸಾಲೆ ಪದಾರ್ಥಗಳ ಮೇಲೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ಆಗಿರ್ತೀರಿ. ನೀವು ಯಾವಾಗಲೂ ಕೂಡ ತಾಮಸ ಆಹಾರವನ್ನೇ ತುಂಬ ನೀವು ಇಷ್ಟಪಡ್ತೀರಿ. ಮತ್ತೆ ನಿಮಗೆ ಒಂದು ಎಚ್ಚರಿಕೆಯನ್ನು ಹೇಳಬೇಕಾಗುತ್ತೆ. ನೀವು ಏನು ಬಯಸ್ತೀರಿ ಅದು ಕೈಗೂಡದಿದ್ದರೆ ಖಿನ್ನತೆಗೆ ಒಳಗಾಗ್ತೀರಿ ಎಂದು ತಿಳಿದು ಬರುತ್ತೆ. ದಯವಿಟ್ಟು ನೀವು ಖಿನ್ನತೆಗೆ ಹೋದರೆ ನಿಮಗೆ ಅನೇಕ ಕಾಯಿಲೆಗಳು, ರೋಗಗಳು ಇವು ಬರಬಹುದು. ಆದ್ದರಿಂದ ನೀವು ಅಧಿಕಾರ ಬರಲಿ ಹೋಗಲಿ ಖಿನ್ನತೆಗೆ ಹೋಗ್ತಕ್ಕಂಥದ್ದನ್ನು ನೀವು ಬಿಡಬೇಕಾಗತ್ತೆ. ಅಲ್ಲದೆ ಪಾಲುದಾರಿಕೆಯಲ್ಲಿ ನೀವು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಆದ್ದರಿಂದ ನಿಮಗೆ ನಷ್ಟಗಳು ಕೂಡ ಬರ್ತವೆ. ಅದಕ್ಕೋಸ್ಕರ ನೀವು ಯಾವುದಕ್ಕೆ ಸಿಂಹರಾಶಿಯ ಜನರು ಪಾಲುದಾರಿಕೆಗೇನಾರು ಹೋಗುವುದಾದರೆ ನೀವು ಶ್ರದ್ಧೆಯಿಂದ ನೀವು ಅವರ ಜೊತೆ ಸೇರಿದ್ದಾದರೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಕೂಡಿ ಬರ್ತವೆ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.